ಈಗ ಜಪ ಮಾಡಿದ್ದರ ಬಗ್ಗೆ ಕೆಲವು ಪದ್ಧತಿಗಳಿವೆ, ಪುರಶ್ಚರಣ ಪದ್ಧತಿ ಅಂತ ಹೇಳ್ತಾರೆ. ಏನೆಲ್ಲ ಮಾಡಲಿಕ್ಕೆ ಉಂಟು, ಒಟ್ಟು ಪಂಚ ಅಂಗಗಳಿವೆ ಅದರಲ್ಲಿ. ಒಂದು ಜಪ, ಭಗವಂತನ ಪೂಜೆಯ ಒಟ್ಟಿನಲ್ಲಿ ಮಾಡುವ ಜಪ, ಅದು ಜಪಾರ್ಚ ಪೂರ್ವಕ. ಮತ್ತು ಹೋಮ, ಅದಕ್ಕೆ ಅನುಗುಣವಾಗಿ ಹೋಮ, ಅಗ್ನಿಮುಖದಲ್ಲಿ ಆರಾಧನೆ, ಆ ಮಂತ್ರದಲ್ಲಿ. ಸೊತ್ತುಗಳ ಬಗ್ಗೆ ಇನ್ನೊಮ್ಮೆ ಹೇಳ್ತೇನೆ ನಾನು, ಮೃತ್ಯುಂಜಯ ಹೋಮ ಆಗಲಿ, ತ್ರ್ಯಂಬಕ ಹೋಮ ಆಗಲಿ ಎಲ್ಲ ಮುಂದೆ ತರುವ. ಆನಂತರ ತರ್ಪಣ, ಶಿವಂ ತರ್ಪಯಾಮಿ, ನಾರಾಯಣಂ ತರ್ಪಯಾಮಿ, ರಾಮಂ ತರ್ಪಯಾಮಿ, ಕೃಷ್ಣಂ ತರ್ಪಯಾಮಿ ಅಂತ ತರ್ಪಣ ಕೊಡುವುದು ಹೇಗೆ ಅಂತ ಕಳೆದ ಬಾರಿ ಹೇಳಿದ್ದೇನೆ, ಕೃಷ್ಣಾರ್ಪಣೆ ಬಿಡುವ ಕ್ರಮದಲ್ಲಿ. ಆನಂತರ ಅಭಿಷೇಚನ, ದೇವರಿಗೆ ಅದರ ಲೆಕ್ಕಾಚಾರದಲ್ಲಿ ಅಭಿಷೇಕ ಮಾಡಲಿಕ್ಕುಂಟು ಶಿವನಿಗೆ ಆಗುವಾಗ, ಅದೊಂದು ವಿಶೇಷ. ಅದರೊಟ್ಟಿಗೆ ಭೂದೇವ ಭೋಜನ ಮತ್ತು ಪ್ರಸಾದವನ್ನು ವಿತರಿಸುವುದು ಎಲ್ಲರಿಗೆ. ಹೀಗೆ 5 ಪ್ರಕಾರ, ದೈವಂ ಪ್ರಕಾರ ಇಶಾ ಪುರಸ್ಕ್ರಿಯ, ಪುರಶ್ಚರಣನ ಪದ್ಧತಿ 5 ಪ್ರಕಾರದಲ್ಲಿದೆ. ಹೀಗೆ ಮಾಡಿದರೆ ಇದು ಪಂಚಾಂಗತಃ ಸಿದ್ಧಿಂ ಮಂತ್ರಿ ಶೀಘ್ರ ಮಮಾಪುನುಯಾತ್. ಮಂತ್ರ ಅವನಿಗೆ ಆಗ ಸಿದ್ಧಿಯನ್ನು ಕೊಡ್ತದೆ, ಅಂದರೆ ಅವನು ಎನ್ನಿಸಿದ ಕೆಲಸವನ್ನು ಮಾಡಲಿಕ್ಕೆ ಅದು ಸರಿಯಾಗ್ತದೆ, ಪರ್ಫೆಕ್ಟ್ ಆಗ್ತದೆ, ಪೂರ್ಣವಾಗ್ತದೆ. ತೇಜಸ್ವಿ ಬ್ರಹ್ಮವರ್ಚಸ್ವಿ ನಿಗ್ರಹಾನುಗ್ರಹ ಕ್ಷಮ, ಈ ರೀತಿಯಾದಿ ಮಂತ್ರವನ್ನು ಜಿತ ಮಾಡಿಕೊಂಡವ ಅವನು ಪೂರ್ಣವಾಗಿ ಸಮರ್ಥನಾಗ್ತಾನೆ, ಹೇಳಿದ್ದು ಕೆಲಸವನ್ನೆಲ್ಲ ಆಗಲಿಕ್ಕೆ ಬರ್ತದೆ. ಹಾಗಾದರೆ ಸ್ವಲ್ಪ ಹಿಂಜರಿತಾರೆ ಕೆಲವರು, ಯಾಕೆಂದರೆ ಜಪ ಮಾಡಿದರೆ ಮತ್ತೆ ಇದೆಲ್ಲ ಸೇರಿಸಬೇಕಾಗ್ತದಲ್ಲ, ಆದ್ದರಿಂದ ಮಾಡುವುದೇ ಇಲ್ಲ. ನೋಡಿ, ನಾನು ಹೇಳಿದ್ದಲ್ಲ ನಿಮಗೆ, ಸಿದ್ಧ ಮಂತ್ರಿಗಳಾಗಬೇಕಾದ್ರೆ ಮಾತ್ರ ಹಾಗೆ, ಅದಲ್ಲದಿದ್ದರೆ ಬಿಟ್ಟುಕೊಡಿ, ಉಪಯೋಗಿಸುವುದಿಲ್ಲ. ಆದರೆ ಜಪ ಮಾಡಲಿಕ್ಕೆ ಅಡ್ಡಿ ಇಲ್ಲ, ಜಪ ಮಾಡಿದ್ದು ಆಗಲೇಬೇಕು ಅಲ್ಲ. ಕೆಲವರು ಹೇಳು, ದೇವಸ್ಥಾನಕ್ಕೆ ನಾನು ಬರೋದಿಲ್ಲ ರೀ, ಯಾಕೆ, ಬನ್ನಿ, ನಡಿಲಿಕ್ಕೆ ಆಗ್ತದಲ್ಲ, ನಡ್ಕೊಂಡು ಬರೋದು ಅಲ್ಲ. ನನಗೆ ಅಲ್ಲಿ ಬಂದರೆ ಎಂತ, ನಮಸ್ಕಾರ ಮಾಡಬೇಕು ಮಾಡಿ, ಅಲ್ಲ ಸೊಂಟ ಬಗ್ಲಿಕ್ಕೆ ಕೇಳೋದಿಲ್ಲ, ಬೇಡ. ಹಾಗಾದರೆ ನಮಸ್ಕಾರ ಮಾಡಲಿಕ್ಕೆ ಆಗೋದಿಲ್ಲ ಅಂತ ದೇವಸ್ಥಾನಕ್ಕೆ ಬರುವುದೇ ಬಿಟ್ಟರೆ ಹೇಗೆ ಮಾರ್ಯಾರೆ, ಅದು ತಪ್ಪಲ್ವ? ಮತ್ತಲ್ಲಿ ಹೇಳೋದು, ಅಲ್ಲಿ ಕೆಳಗೆ ಕೂತು ಊಟ ಮಾಡಲಿಕ್ಕೆ ಹೇಳ್ತಾರೋ, ಅದರಿಂದ ಬರೋದಿಲ್ಲ. ಊಟ ಮಾಡೋದು ಬೇಡ, ಪ್ರದಕ್ಷಿಣೆ ಬಂದು ಹೋಗ್ಬೋದಲ್ಲ. ಬಂದರೆ ಊಟ ಮಾಡಲೇಬೇಕಂತ ಕಡ್ಡಾಯ ಅವರೇನು ಬಾಯಿ ಎಳೆದು ತುರ್ಗಿಸ್ತಾರೆ? ಇಲ್ಲಲ್ಲ, ಸಮಸ್ಯೆ ಇಲ್ಲಲ್ಲ, ನಾವು ಮಾಡಿಕೊಳ್ಳೋದು. ಊಟಕ್ಕೆ ಹೋಗೋದಾದರೆ ಬರೋದು ಅಂತ, ಕೆಲವರು ಶಾಲೆ ಹೋಗುವಾಗ ಮಕ್ಕಳಾಗಿ ಊಟಕ್ಕೆ ಹೋಗೋದಾದರೆ ಮಾತ್ರ ಪಾಠಕ್ಕೆ ಬರೋದು, ಇಲ್ಲಾದರೆ ಇಲ್ಲ, ಅದು ತಪ್ಪು. ಫಾರ್ ದ ಸೇಕ್ ಆಫ್ ನಾಲೆಜ್ ಓದುವುದು ಓದಲಿಕ್ಕೋಸ್ಕರ, ಪ್ರದಕ್ಷಿಣೆಗಾಗಿ, ಊಟಕ್ಕಾಗಿ ಅಲ್ಲ. ಆ ಹೊತ್ತಿಗೆ ಹೋಗೋದು, ಕರೆದರ ಅಂತ ನೋಡೋದು, ಕರೆದಿದ್ರು ಕೂತ್ಕೊಳ್ಳಿಯ ಕೇಳೋದು, ಅದೆಲ್ಲ ಸಮಸ್ಯೆ ಅಲ್ಲ. ಆದ್ದರಿಂದ ಖಾಲಿ ಒಂದರ ಲಿಂಕ್ ಇನ್ನು ಕೊಡಬೇಡಿ. ಜಪ ಮಾಡುವುದನ್ನು ತರ್ಪಣಕ್ಕಾಗಿ ಕಾಯ್ದಿರಿಸಬೇಡಿ, ಹೋಮಕ್ಕಾಗಿ ಆಗುವುದಿಲ್ಲ ಅಂತ ಬಿಟ್ಟುಕೊಡಬೇಡಿ, ಉಳಿದ ಅಂಗಗಳಾಗುವುದಿಲ್ಲ ಹೇಳಿ ಜಪವೇ ನಿಲ್ಲಿಸುವುದಲ್ಲ. ಅದು ಅದರ ಬಡಿ ಆಗ್ತಾ ಇರ್ತದೆ. ಆಗುವುದಾದರೆ ಇದನ್ನು ಸೇರಿಸಿ ಅಂತ ಹೇಳಿದಷ್ಟೇ ಹೊರತು, ಸೇರಿಸದೇ ಇದ್ದರೆ ಬಾಧಕ ಏನೂ ಇಲ್ಲ. ನಾನೊಂದೊಮ್ಮೆ ಜಪ ಮಾಡಿದ್ದೇನೆ, ಜನ್ಮ ಪೂರ್ತಿ ಮಾಡ್ತಾ ಇದ್ದೆ, ಅಯ್ಯೋ ಅದಕ್ಕೆ ಬೇಕಾದ ಹೋಮ ಹವನ ಮಾಡಲಿಲ್ಲ, ಏನಾಗ್ತದೋ ಏನೋ, ಏನಾಗುವುದಿಲ್ಲ. ಉದ್ಯಾಪನೆ ಮಾಡದಿದ್ದರೆ ಮತ್ತು ಅರ್ಧದಲ್ಲಿ ನಿಂತು ಹೋದರೆ ಏನಾಗುವುದಿಲ್ಲ, ಆಯಿತಾ? ಕೇವಲ ದೇವರ ಪ್ರೀತಿಗಾಗಿ ಮಾಡಿದ ಜಪದಲ್ಲಿ ಎಂಥ ಅಂಗಗಳು ಲೋಪ ಇದ್ದರೂ, ಅರ್ಚನೆ ಮಾಡಲಿಲ್ಲ, ತರ್ಪಣ ಕೊಡಲಿಲ್ಲ, ಹೋಮ ಆಗಲಿಲ್ಲ, ಏನಲ್ಲದಿದ್ದರೂ ಜಪ ಮಾಡೋದರಲ್ಲಿ ಅಡ್ಡಿ ಇಲ್ಲ. ಮಾಡುವುದಿದ್ದದ್ದೆಲ್ಲ ಸಪ್ಲಿಮೆಂಟ್ಗಳಿದೆ ಅಂತ ನಾನು ಕೊಟ್ಟದ್ದು, ಮಾಡಿಕೊಳ್ಳಿ, ಬೇಕಾದಷ್ಟು ವಿಶೇಷವಾದ ಫಲವನ್ನು ಪಡೀಲಿಕ್ಕೆ ಆಗ್ತದೆ ಅಂತ. ಸಾಂಗೋಪಾಂಗವಾಗಿ ಮಾಡುವಾಗ ಅದಕ್ಕೆ ಬೇಕಾದೆಲ್ಲ ವಿಷಯಗಳು ಬಂದಾಗ, ಊಟ ಖಾಲಿ ಉಪ್ಪಿನಕಾಯಿಯಲ್ಲಿ ನಡೀತದೆ, ತುಪ್ಪದಲ್ಲಿಯೂ ಆಗ್ತದೆ. ಹಿಂದಿನವರು ತುಪ್ಪ ಉಪ್ಪಿನಲ್ಲೇ ಊಟ ಮಾಡ್ತಿದ್ರು, ಹೇಳುವಾಗ ಹಾಗೆ ಹೇಳ್ತಿದ್ರು ಅವರು, ಉಂಪೊಂಜಿ ಇಪ್ಪಡು ಅಂತ, ಮತ್ತು ಉಪ್ಪೊಂಜಿ ಬರಡು ಅಂತ, ಮತ್ತು ತುಪ್ಪ ಇದ್ದರೆ ಒಳ್ಳೆಯದು ಅಂತ, ಮತ್ತು ಸೊಪ್ಪಿನ ತಂಬುಳಿಯೋ ಮತ್ತದು ಶುರುವಾಗೋದು, ಮತ್ತು ಕೊಪ್ಪರಿಗೆ ಅವರಿಗೆ ದುಡ್ಡು ಬೇಕಾಗ್ತದೆ ದಕ್ಷಿಣೆ ಕೊಡೋ, ಅದೆಲ್ಲ ಮತ್ತೆ ಅದು ಇಪ್ಪರಿಗೆ ಇದ್ದವರಿಗೆ ಮಾತ್ರ ಇದೆಲ್ಲ ವಿಷಯಗಳು. ಇಲ್ಲಾದರೆ ಖಾಲಿ ತುಪ್ಪದಲ್ಲಿ ಊಟ ಮಾಡಲಿಕ್ಕೆ ಬರ್ತದೆ, ಹಾಲಿನಲ್ಲಿ ಊಟ ಆಗಲಿಕ್ಕೆ ಆಗ್ತದೆ, ಉಪಯೋಗಿಯಲ್ಲಿ ಮುಗಿಸಿದ್ದುಂಟು, ಪಲ್ಯದಲ್ಲೇ ಆದದ್ದು ಉಂಟು. ಈಗ 10-12 ಬಗೆ ಇದ್ದರೂ ಊಟ ಆಗುವುದಿಲ್ಲ, ಎಂತ ಮಾಡುವ? ಆದರೆ ಇದೆಲ್ಲ ಹೊರಗಿನ ಸೇವೆಗಳಷ್ಟೇ ಹೊರತು ಖಾಲಿ ಜಪ ಪ್ರಧಾನ, ನಾಮಚಿಂತನೆ ಮುಖ್ಯವಾಗಿ ಆಗಬೇಕಾದ್ದು.